ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನ ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಮಾಡ್ಬೇಡ್ರಿ. ಹುಸ್ಸಪ್ಪ ಸಾಕಾಯ್ತು ನೋಡ್ರಪ್ಪ. ಈ ಇಂಡಿಯಾ ಪಾಕಿಸ್ತಾನ ಯುದ್ಧನೋ ಕದನ ವಿರಾಮ ಸಿಕ್ತು, ಆದ್ರ ದೇಶದೊಳಗಿನ ಯುದ್ಧ ಮಾತ್ರ ನಿಲ್ಲಕತ್ತಿಲ್ ನೋಡ್ರಿ. ಅಲ್ರಿ, ನಂಗೆ ಒಂದ್ ಅರ್ಥ ಆಗಲಾಗ್ಯದ. ನಮ್ಮಲ್ಲಿ ಒಂದಿಷ್ಟು ರಾಜಕಾರಣಿಗಳದಾರಪ್ಪ, ಅವ್ರು ಏನ್ ಹೊಟ್ಟಿಗೆ ಅನ್ನ ತಿಂತಾರೋ ಸಗಣಿ ತಿಂತಾರೋ ಗೊತ್ತಾಗಲಾಗ್ಯದ ನೋಡ್ರಿ. CM ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೀಡಿಯಾದಾಗ ಫೇಮಸ್ ಆಗಿದ್ದು. ಅವ್ರ ಜೊತೆಗೆ ಎಲ್ಲರೂ ಕಾಂಪಿಟೇಷನ್ ಹಿಡ್ದಂಗ್ ಕಾಣ್ತೈತಿ. ರೊಚ್ಚಿಗೆದ್ದು ನಮ್ ಪಿಂಕಿ, ಅಯ್ಯಯ್ಯ ಪಿಂಕಿ ಅಂದ್ರ ಮತ್ತ ನಾಯಿ ಮರಿ ಅಂತ ತಿಳ್ಕೊಬೇಡ್ರಿ. ಮತ್ ಇದು ಖರ್ಗೆ ಮರಿ ಅದ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಹೇಳಲಿಕತ್ತೀನಿ. ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕರೆದಾರಪ್ಪ ಅಷ್ಟೇ, ತಪ್ಪ ಆದ್ರ ಕ್ಷಮಿಸ್ಬಿಡ್ರಿ. ಅಲ್ಲ, ಈಗ ಈ ಕಾಂಗ್ರೆಸ್ನವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಾಗ್ಯದ ನೋಡ್ರಿ. ಅವತ್ತ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಮುಂಜಾನೆ ಗಾಂಧೀಜಿಯವರ ಶಾಂತಿ ಮಂತ್ರ ಹಾಕೊಳ್ತಾರ, ಪೋಸ್ಟ್ ಮಾಡ್ಕೋತಾರ. CM ಸಿದ್ದರಾಮಯ್ಯನವ್ರು ನೋಡಿದ್ರ ಯುದ್ಧ ಎಲ್ಲ ಬೇಡ, ಯುದ್ಧದ ಅವಶ್ಯಕತೆನೇ ಇಲ್ಲ ಅಂತಾರ. ಹೋಗ್ಲಿ, ಈಗ ಕದನ ವಿರಾಮ ಘೋಷಣೆ ಮಾಡಿದಾದ್ರೆ ಸಮಾಧಾನ ಆಗ್ಬೇಕಿಲ್ಲ? ಇಲ್ಲ, ಯಾಕೆ ಕದನ ವಿರಾಮ ಮಾಡಿದ್ದು? ಯುದ್ಧ ಮಾಡ್ಲಿಕ್ಕೆ ತಾಕತ್ತಿಲ್ಲೇನು ಅಂತ ಮಾತಾಡ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ಟಾರ. ಆ ಪ್ರಿಯಾಂಕ ಖರ್ಗೆ ಅವ್ರಂತೂ ಯಪ್ಪ, ಅವ್ರು ಏನು ಮಾತಾಡ್ತಾರೋ ಏನು ಅನ್ನೋದು ಅವ್ರಿಗರೆ ಅರ್ಥ ಆಗ್ತದ ಇಲ್ಲ ಅಂತ ನನಗ್ ಡೌಟ್ ನೋಡ್ರಿ. ಮೋದಿ, ಟ್ರಂಪ್, ಪ್ರೆಸ್ ಮೀಟ್ ಏನೇನೋ ಕತಿ ಹೊಡಿಲಿಕ್ಕೆ ಚಾಲು ಮಾಡ್ಬಿಡ್ತಾರ. ಎಲ್ಲ ಆಪೋಸಿಷನ್ ಪಾರ್ಟಿದವರು ಸರ್ಕಾರದ ಬೆಂಬಲಕ್ಕೆ ನಿಂತಿದ್ದೇವೆ. ನೀವೇನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ದೇಶದ ಹಿತಾಸಕ್ತಿಗೋಸ್ಕರ ಏನೇ ನಿರ್ಣಯಗಳು ತಗೊಂಡ್ರು ಕೂಡ ನಾವು ಅದಕ್ಕೆ ಸಮರ್ಥನೆ ಮಾಡ್ತೀವಿ ಅಂತಲೇ ಹೇಳ್ತಾ ಇರೋದು. ಕದನ ವಿರಾಮ ಇರ್ಬೋದು ಅಥವಾ ಬೇರೆ ನೀತಿಗಳಿರ್ಬೋದು, ನಿರ್ಣಯಗಳಿರ್ಬೋದು. ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಮತ್ತೆ ಅಮೆರಿಕ ಹೇಗೆ ಹೇಳ್ತಾ ಇದೆ ಹಾಗೆ ಕೇಳ್ತಾ ಇರೋದು. ಮತ್ತೆ ಹೂ ಇಸ್ ಇನ್ ಚಾರ್ಜ್ ಆಫ್ ಫಾರಿನ್ ಪಾಲಿಸಿ? ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ರಿ, ನಾವು ಕೇಳ್ತೀವಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದು ಅದಕ್ಕೂ ಬರೋದಿಲ್ಲ. ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದರೆ ಅದಕ್ಕೂ ಹೇಳೋದಿಲ್ಲ. ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು. RSSಗೆ ಬ್ರೀಫಿಂಗ್ ಕೊಡ್ತಾರೆ. RSSಗೆ ಇದಕ್ಕೇನ್ರಿ ಸಂಬಂಧ? ಪಹಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿ ಆದಂಥ ಆ ಭಯೋತ್ಪಾದಕರು ಎಲ್ಲಿದ್ದಾರೆ? 250 ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರ ಏನು ಇನ್ನೂ 150 ಕಿಲೋಮೀಟರ್ ಒಳಗೆ ಬಂದಿದ್ದಾರಾ? ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇಲ್ಲ. ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನಿಮಗೆ ಮೂಲಗಳು ಎಲ್ಲ ಕಡೆ ಇರ್ತವೆ. ನಿಮ್ಗಾನ ಗೊತ್ತಾ ಕದನ ವಿರಾಮ ಯಾವ ಟರ್ಮ್ಸ್ ಮೇಲಾಗಿದೆ ಅಂತ? ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು, ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ. ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಇರಾಬರ ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ. ಇವ್ರ ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ. ಏನು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ, ಹೌಡಿ ಮೋದಿ, ನಮಸ್ತೆ ಟ್ರಂಪ್, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ. ಒಳ್ಳೆ ಸ್ನೇಹಿತರು ಯಾರನ್ನ ಹಿಂಗ್ ಚೂರಿ ಆಗ್ತಾರೇನ್ರಿ? ನನಗೊಮ್ಮೊಮ್ಮೆ ಖರೆ ಅನಿಸ್ತದ್ರಪ್ಪ, ಇವ್ರೇನ ಖರೆ ಇಲ್ಲಿ ಹುಟ್ಟಿದ್ದ ಅಥವಾ ಪಾಕಿಸ್ತಾನದಾಗ ಹುಟ್ಟಿದ್ದ, ಇಲ್ಲ ಕಲಬುರ್ಗಿನೇ ಪಾಕಿಸ್ತಾನ ಮಾಡ್ತಾರ, ಒಂದು ಅರ್ಥ ಆಗಲ್ಲಕ್ಕೆ ನೋಡ್ರಿ. ನಿನ್ನೆ ನೋಡಿದ್ರೆ ಕರ್ನಾಟಕದಾಗ ಇದ್ಕೊಂಡು ಹ್ಯಾಂಗ ಹಿಂದಿನಾಗೆ ಮಾತಾಡ್ಲಿಕತ್ತಾರ. बहुत बड़े पैमाने पे बसों ने आप सब लोगों ने दिखाया जब आपका बहुत बड़ा जलसा निकला, 50,000 लोग आए थे, एक कंप्लेंट नहीं आया किसी से भी. इतने प्यार मोहब्बत से अपने हक के लिए लड़ना, संविधान को बचाने के लिए, ये बड़ी बात है. तो ये आपका जो नया दौर आप चालू करने जा रहे हैं दरगाह के थ्रू, उस के हिस्से में हम सब लोग आपके साथ हैं. इसमें जलसे पे आए हुए ಈಗ ನೋಡಿದ್ರ ಹೆಂಗ ಆಡ್ಲಿಕತ್ತಾರ. ಒಟ್ಟನ್ಯಾಗ ಈ ಮನುಷ್ಯಾಗ ಪ್ರಚಾರ ಬೇಕಷ್ಟ ನೋಡ್ರಿಪ್ಪ. ಮಂದಿ ಕ್ಯಾಕರ್ಸಿ ಉಗಿದು ಉಪ್ಪಿನಕಾಯಿ ಹಾಕ್ತಾರಂತ ಗೊತ್ತಿದ್ರು ಹಿಂಗೆ ಮಾಡ್ತಾರಂದ್ರ ಮತ್ ಇನ್ನೇನ್ ಹೇಳ್ರಿ. ಇವ್ರ ಹಿಂಗಾದ್ರ ಆ ಕೊತ್ತನೂರು ಮಂಜುನಾಥ್ ಅವ್ರದ್ದು ಮತ್ತೊಂದು ಥರ. ಇವ್ರಿಗೆ ಭಾರತೀಯ ಸೇನೆ ಮೇಲೆನೇ ಡೌಟ್ ಅಂತ. ನಮ್ಮವ್ರು ಅಟ್ಯಾಕ್ ಮಾಡ್ಯಾರ ಅನ್ಲಿಕ್ಕೆ ಸಾಕ್ಷಿ ಏನದಂತ ಕೇಳ್ತಾರೆ ಇವ್ರು. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದ್ಬಿಟ್ವಿ, ಇಲ್ಲಿ ಹೊಡೆದ್ಬಿಟ್ವಿ. ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್? ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನ ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ
ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಏನೋ 4 ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೂ ನೋಡಿದ್ದೆ ಟಿವಿನಲ್ಲಿ, ನೀವು ಹೇಳಿದ್ದೆ, ನಾನು ನೋಡಿದ್ದೆ, ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ, ನೀವು ಹೇಳ್ತಾ ಇದ್ದಿದ್ದೆ. ನಿಮ್ಮ ಟಿವಿಗಳಲ್ಲೆಲ್ಲ ಬಂದಿದ್ದು ಹೊಡೆದಿದ್ದಾರಂತೆ, ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವು ಯಾರಾದ್ರೂ ಟಿವಿಯವ್ರು ಹೇಳಿದ್ರ? ಅದು ಯಾವ ಇವತ್ತಿದೆ ದಫನ್ ಮಾಡಿದ್ದ, ಮುಂಚೆದ ಯಾವಾಗ ದಫನ್ ಮಾಡಿದ್ದ ಅದು ನಮಗ್ ಗೊತ್ತಿಲ್ಲ. ಹಣಿ ಹಣಿ ಬಡ್ಕೋಬೇಕಾ ಏನಂತೀರಿ? ಇಂಥವ್ರೆಲ್ಲಾ ಶಾಸಕರಾದ್ರೆ ಇನ್ನೇನಾಗ್ತದ ಹೇಳ್ರಿ? ಸ್ವಾಮಿ ಕೊತ್ತನೂರು ಮಂಜುನಾಥ್ ಅವ್ರಿ, ನಿಮಗ ಅಷ್ಟು ಸಂಶಯ ಇದ್ರ ನಿಮ್ಮಲ್ಲಿ ಒಂದಿಷ್ಟು ಬಹಳ ಮಂದಿಗೆ ಪಾಕಿಸ್ತಾನದಾಗ ಫ್ರೆಂಡ್ಸ್ ಅದಾರ, ಅವ್ರನ್ನು ಒಂದ್ ಸಲ ಕೇಳ್ರಿ, ಅಟ್ಯಾಕ್ ಮಾಡ್ಯಾರೋ ಇಲ್ಲೋ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತದ. ಇಲ್ಲಾಂದ್ರೆ ಹೇಳ್ರಿ, ನೆಕ್ಸ್ಟ್ ಟೈಮ್ ಸೈನಿಕರ ಜೋಡಿ ನಿಮಗೂ ಕಳಿಸ್ಬಿಡೋಣ, ಕರೆಕ್ಟ್ ಸಾಕ್ಷಿ ಸಿಗ್ತದ. ಪಾಕಿಸ್ತಾನದ ಪ್ರಧಾನಿನೇ ರಾತ್ರಿ 2:15 ನಮ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ರು ಇಂಡಿಯಾದವರು, ಸೇನಾ ಮುಖ್ಯಸ್ಥ ಕಾಲ್ ಮಾಡಿ ಹೇಳಿದ್ರು ಅಂತೆಲ್ಲ ಅವರ ಹೇಳ್ತಾರ. 9-10 की दरमियानी रात में तकरीबन 2:30 बजे शिपा सलार जनरल सईद आसिफ मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे इलाकों में गिरे हैं. ಆದ್ರೂ ನಿಮಗ್ ಸಂಶಯ ಅಂದ್ರೆ ಏನ್ ಮಾಡೋದು ಹೇಳ್ರಿ? ಅಲ್ಲ, ಅವರೇ ಹಿಂಗ್ ಹೇಳಿದ್ರು ನಮ್ಮಲ್ಲಿ ಒಂದಿಷ್ಟು ಮಂದಿಗೆ ಯಾಕಿಷ್ಟು ಸಂಶಯನೋ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಮುತ್ತುಗಳಿದ್ದಂಗ ನೋಡ್ರಿ. ಆ ಸಂತೋಷ್ ಲಾಡೋರು ಈ ಮನುಷ್ಯ ಹೇಳಿದ್ದನ್ನ ಮೀಡಿಯಾ ಮಂದಿ ಕೇಳಿಸ್ಕೋಬೇಕಷ್ಟೇ ಅಂತ. ಆದ್ರ ಮೀಡಿಯಾದವರು ಹೊಳ್ಳೆ ಏನು ಕೇಳುವಂಗಿಲ್ಲ, ಕೇಳಿದ್ರೆ ಎಲ್ಲೆಲ್ಲಿಂದೋ ಅವ್ರಿಗೆ ಹತ್ಕೊಂಡ್ಬಿಡ್ತದ. ಸುಮ್ಮನೆ ಏನನ್ನ ಮಾತಾಡ್ಬೇಡಿ. You have to listen. I have called. ಕೇಳ್ರಿ, I am not here to talk to you. I am ನೋಡ್ರಿ, ಏನ್ ಮಾತಾಡೋದು ಬಟ್ ಮಾಡಿದೀವಿ ಅಲ್ರಿ? ಏನು ಮಧ್ಯಮ ಹೌದ್ರಿ? ಯಾಕೆ ಪ್ರಶ್ನೆ ಮಾಡಬಾರ್ದು? ಹೌದ್ರಿ, ಅಲ್ರಿ ಅಲ್ಲ ನೋಡ್ರಿ, ಹಂಗಲ್ರಿ. ನೀವು ಸಿಮ್ಲಾ ಅಲ್ಲೇ ಸಿಮ್ಲಾ ಬಗ್ಗೆ ಸಂಬಂಧ ರೀ. ನಮ್ ಹಣೆ ಬರ ನೋಡ್ರಪ್ಪ, ಇವರೆಲ್ಲ ನಮ್ಮ ಕರ್ನಾಟಕದ ರಾಜಕಾರಣಿಗಳು. ಒಂದ್ ಅರ್ಥ ಆಗುದಿಲ್ಲ ನೋಡ್ರಿ ನನಗ. ಒಂದ್ ಸಲ ದಾಳಿ ಆಗಿದ್ದಕ್ಕ ಸಾಕ್ಷಿ ಕೇಳ್ತಾರ, ಮತ್ತೊಂದು ಸಲ ಇನ್ನೊಂದಿಷ್ಟು ಮಂದಿ ಇದು ಸೇನೆ ಮಾಡಿದ್ದೈತಿ, ಮೋದಿಜಿಗೆ ಕ್ರೆಡಿಟ್ ಯಾಕ ಅಂತ ಕೇಳ್ತಾರ. ಈ ಪ್ರಕಾಶ್ ರಾಜ್ ಜುಬೇರ್ಗೆಲ್ಲ ಒಂಥರ ಬ್ಯಾಡ್ಗಿ ಮೆಣಸಿನಕಾಯಿ ಎರದು ಬ್ಯಾಕ್ನಾಗಿ ಇಟ್ಟಂಗ ಆಗಿರ್ಬೇಕು. ಪಾಕಿಸ್ತಾನಕ್ಕೂ ಹೊಡೆದ್ರ ಇವ್ರಿಗದ್ ಏನ್ ಊರಿನೋ ಏನೋ ಗೊತ್ತಾಗಲ್ಲ ನೋಡ್ರಿ. ಇವ್ರದ ಲೆಕ್ಕಾಚಾರ ನೋಡ್ರಿ ಹೆಂಗೈತಿ ಅಂದ್ರ, ಸಿದ್ದರಾಮಯ್ಯನವರು ಸರ್ಕಾರದ ರೊಕ್ಕದಾಗ 2,000 ರೂಪಾಯಿ ಅಕ್ಕಿ ಎಲ್ಲ ಕೊಟ್ಕೊಂಡು ನಾನೇ ಕೊಟ್ಟೆ ಅಂತ ಹೇಳ್ಕೋಬಹುದಂತ, ಅದು ತಪ್ಪಿಲ್ಲಂತ. ಆದ್ರ ಅದೇ ಮೋದಿಜಿ ನೇತೃತ್ವದಾಗ ಸೇನೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರ ಅದರ ಕ್ರೆಡಿಟ್ ಮೋದಿಗೆ ಕೊಡಬಾರ್ದಂತ. ಇದು ಎಂಥ ಲೆಕ್ಕ ಅಂತ. ಯುದ್ಧ ನಡೆದಾಗ ಸೈನಿಕರು ಹೋರಾಡೋದು ಖರೆ ಅದ, ಗೆದ್ದ ಮ್ಯಾಲ ರಾಜನ ಗೆಲುವು ಅಂತಾನೆ ಹೇಳ್ತಾರಿಲ್ ಹೇಳ್ರಿ. ನೋಡ್ರಪ್ಪ, ಹಂಗ ನೋಡಿದ್ರ ನಮ್ಮ ಲಕ್ಷ್ಮಕ್ಕನೇ ಸ್ವಲ್ಪ ಪರವಾಗಿಲ್ಲ ನೋಡ್ರಿ, ಯಾಕೋ ಸ್ವಲ್ಪ ಹುಷಾರಾದಂಗ ಕಾಣ್ತಾರ. ಆಪರೇಷನ್ ಸಿಂಧೂರದಂತ ವಿಚಾರದಾಗ ಎಲ್ಲಾರು ದೇಶದ ಪರವಾಗಿರ್ಬೇಕು, ಈ ಸಾಕ್ಷಿ ಗೀಕ್ಷಿ ಎಲ್ಲ ಕೇಳೋದು ತಪ್ಪು ಅಂತ ಹೇಳಲಿಕ್ಕತ್ತಾರ. ಕೊತ್ತನೂರು ಮಂಜುನಾಥ್ ಅವರ ಸ್ವಲ್ಪ ಎಲ್ಲದಿರಿ, ಲಕ್ಷ್ಮಕ್ಕನ್ ಮಾತಾರ ಕೇಳಿಸ್ಕೋರಿ. ನಮ್ ಪ್ರತಾಪ್ ಸಿಂಹ ಅವರಂತೂ ಕೇಳಬೇಡ್ರಿ, ಇವ್ರನ್ನ ಎಲ್ಲ ಸಾಲಾಗಿ ನಿಲ್ಲಿಸಿ ರಪ 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 ಅಂತ ಹೇಳಿ ಲಾಠಿ ಹಿಡ್ಕೊಂಡು ಹೊಡೆದಂಗ ಉತ್ತರ ಕೊಟ್ಟಾರ. ಆ ಕೊತ್ತೂರು ಮಂಜುಗೆ ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರು ತಿಳ್ಕೋಬೇಕು ಅಂದ್ರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ ಹೇಳಿ ಅವ್ರಿಗೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಯ್ತು. ಅವತ್ತು ಪಾಕಿಸ್ತಾನದ ವಿರುದ್ಧ ಒಂದು ಹುಲ್ ಕಡ್ಡಿನೂ ಎತ್ತಕ್ಕಾಗ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಯಾವುದೇ ಒಂದು ಯುದ್ಧವಾಗ್ಲಿ ಏನೇ ಆಗ್ಲಿ ಒಂದು ಯಶಸ್ಸು ಸಿಕ್ಲಿ, ಅದು ಬಂದಾಗ ಫಸ್ಟ್ ನಿರಾಕರಿಸುವಂತ ಕೆಲಸನ ಇವರೇ ಮಾಡ್ತಾರೆ. ಯಾವುದೇ ಘಟನೆ ನಡೀಲಿ ಪಾಕಿಸ್ತಾನಕ್ಕಿಂತ ಮೊದಲು ಸಬೂತನ ಕೇಳುವಂತರು, ಅದಕ್ಕೆ ಸಾಕ್ಷ್ಯ ಕೇಳುವಂತರು ಕಾಂಗ್ರೆಸ್ನವರಾಗಿರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ, ಬಾಲಕೋಟ್ ಅಟ್ಯಾಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಎವಿಡೆನ್ಸ್ ಕೇಳಿಲ್ಲ, ಆದ್ರೆ ಕಾಂಗ್ರೆಸ್ನವ್ರು ಕೇಳ್ತಾರೆ. ಈ ಕಾಂಗ್ರೆಸ್ನಲ್ಲಿ ಆ ದೇಶ ವಿರೋಧಿ ಮನಸ್ಥಿತಿ ಅನ್ನೋದು ಪಾಕಿಸ್ತಾನವನ್ನ ಸೃಷ್ಟಿ ಮಾಡಿದಂತಹ ಕಾಂಗ್ರೆಸ್ಸಿಗೆ ಮೊದಲಿಂದಲೂ ಇದೆ. ಇವತ್ತೇನಾದ್ರೂ ಕಾಂಗ್ರೆಸ್ ಯಾವ್ದಾದ್ರು ಒಂದು ಪಕ್ಷಕ್ಕೆ ಪಿತಾಮಹ ಆಗಿದ್ರೆ ಅದು ಪಾಕಿಸ್ತಾನಕ್ಕೆ ಪಿತಾಮಹ ಅದು. ಯಾಕಂದ್ರೆ ಕಾಂಗ್ರೆಸ್ನ ಕೊಡುಗೆನೆ ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗಿದ್ದು. ಹಾಗಾಗಿ ಇಂಥ ಯಾವುದೇ ಘಟನೆ ಸಂಭವಿಸಿದ್ರು ಕೂಡ ಪಾಕಿಸ್ತಾನ ಪರವಾಗಿ ಪ್ರಶ್ನೆ ಮಾಡುವಂಥದ್ದು, ಅನುಮಾನ ವ್ಯಕ್ತಪಡಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ.
ಸರಿಯಾಗಿ ಸ್ಕೂಲು ಕಾಲೇಜು ವ್ಯಾಸಂಗನ ಮಾಡಲಿಲ್ಲ ಅಂದ್ರೆ ಒಳ್ಳೆ ಡಿಗ್ರಿ ತೊಗೊಳ್ಳಿ ಈ ಅನ್ಪಡ್ಗಳೆಲ್ಲ ಈ ರಾಜಕಾರಣಕ್ಕೆ ಬಂದ್ರೆ ಅವ್ರಿಗೆ ಇದೇ ಆಗೋಂಥದ್ದು. ಜ್ಞಾನ ಇಲ್ದಲೆ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಜನ ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಈ ಅವಿದ್ಯಾವಂತರು ಬಂತು ಅಂದ್ರೆ ಇಂಥ ಮಾತುಗಳನ್ನ ತಿಳಿಗೇಡಿ ಮಾತುಗಳನ್ನ ಆಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದರೊಳಗಡೆ ಎರಡು ಮಾತೇ ಇಲ್ಲ. ಆದ್ರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ, ಮಾದಪ್ಪ ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದೇನು ಇದು ಯಾರು ದುಡ್ಡು ಸರ್? ಇದು ನಿಮ್ಮನೆದ? ನಾ ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ, ಇದು ಯಾರು ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರರಿಗೆ ತಾಂಗ್ ಮಾಡಿ. ನೀವು ಸರ್ಕಾರ ತೆರಿಗೆದಾರರ ಹಣವನ್ನ 2,000 ರೂಪಾಯಿನ ಮಹಿಳೆಯರಿಗೆ ಕೊಟ್ಟು ಉಚಿತವಾಗಿ ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತೀರಿ. ಹಾಗೆ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದಾಗ ಅದು ನಿಮ್ದು ಅನ್ನೋ ರೀತಿಯಲ್ಲಿ ನಾನ್ ತಂದಿದ್ದು ಅಂತೀರಿ. ಏನ್ ಸಿದ್ದರಾಮಯ್ಯ ಹುಂಡಿನಲ್ಲಿ ಯಾವ ಹೊಲದಲ್ಲಿ ನೀವು ಚಿನ್ನದ ಆಲೂಗಡ್ಡೆನೋ ಏನಾರು ಬೆಳೆದ್ಬಿಟ್ಟು ಅಥವಾ ಚಿನ್ನದ ಕಬ್ಬುನೇನೋ ಬೆಳೆದ್ಬಿಟ್ಟು ಮಾರಾಟ ಮಾಡಿಬಿಟ್ಟು ಜನ ಕೊಡ್ತಾ ಇದ್ದೀರಾ? ಅದು ಮಾತ್ರ ನಿಮ್ದು. ನೀವೇನಾರೇ ಹೇಳ್ಕೋರಪ್ಪ, ಇವ್ರಂತೂ ಚೇಂಜ್ ಆಗುದಿಲ್ಲ, ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೋರಿ ನೀವು. ಮೋಸ್ಟ್ಲಿ ಎಲ್ಲರಿಗೂ ಈ ಪಾಕಿಸ್ತಾನ ಮೀಡಿಯಾದಾಗ ಹೀರೋ ಆಗ್ಬೇಕು ಅಂತ ಹುಚ್ಚು ಆಸೆ ಶುರು ಹಚ್ಕೊಂಡಿರ್ಬೇಕು. ಅದಕ್ಕೂ ಹೆಂಗೆಂಗೋ ಆಡ್ಲಿಕತ್ತಾರ. ಈಗ ಅನಿಸ್ಲಿಕತ್ತದ ನನಗೆ ಭಾರತದ ಖರೆ ಶತ್ರು ಮೊದಲು ಪಾಕಿಸ್ತಾನ ಬರಲ್ಲ ಲಿಸ್ಟ್ನ್ಯಾಗ, ಇವ್ರೇ ಅಂತ ಅನಿಸ್ತದ ನೋಡ್ರಿ. ನಿಮಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.